ನಿಮ್ಮಪ್ಪ ಸಂಪಾದನೆ ಮಾಡಿ ಕೋಟ್ಯಾಧಿಪತಿ ಆಗಿದ್ದಾನೆ, ನೀನ್ 100 ಸಿನಿಮಾ ಇಲ್ದೇನೆ 1000 ಸಿನಿಮಾ ಮಾಡ್ತೀಯ. ಅದು ಬಡ ಕುಟುಂಬದ ಹೆಣ್ಣುಡುಗಿ. ಒಂದು ಚಾನಲ್ಗೆ ಅವಳು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ರಕ್ಷಿತಾ ಶೆಟ್ಟಿ. ನೀನು 100 ಚಾನಲ್ ಮಾಡಿ, ನೀನ್ 100 ಫಿಲಮ್ ತೆಗ್ದಿ, ನೀನು 100 ರಾಜಕೀಯ ಮಾಡಿ, ಏನ್ ಪ್ರತಿಫಲ ನಿನ್ಗೆ? ಚೀತು ಅಂತ ನಿನ್ನ ಆಚೆಗಡೆ ಜನ ಉಗಿತಾ ಇದ್ದಾರೆ. ನಿಮ್ಮ ಮನೆಯವರಾರು ಒಂದು ಪತ್ರ ಬರೆಯ ಕೇಳಿ ಅವಳಿಗೆ. ಮರ್ಯಾದೆಯಿಂದಿರೋ ಹೊರಗಡೆ ಎಲ್ಲ ಚಾನಲ್ ಉಗಿತಾ ಇದ್ದಾರೆ, ಇಡೀ ರಾಜ್ಯ ಉಗಿತಾ ಇದೆ ಅಂತ ಹೇಳಿ ಅವರ ಮನೆಯವ್ರಿಗೆ ಒಂದು ಪತ್ರ ಬರೆಯ ಕೇಳಿ ಅವಳಿಗೆ. ಭಾಳ ಮಾತಾಡ್ತಾ ಇದ್ದಾಳು ಒಳಗಡೆ ಅವಳು. ಯಾವ ಹೆಣ್ಮಕ್ಳಿಂದು ಬಿಗ್ ಬಾಸೇ ಅಂತಲ್ಲ, ಹೆಣ್ಮಕ್ಳಿಗೆ ಅನ್ಲಾಯಕ್. 24 ವರ್ಷ ಆಗ್ಲಿ, ಅದು 25 ವರ್ಷ ಆಗ್ಲಿ, ಆ ಹುಡುಗಿಗಿದೆಯಲ್ಲ ಆ ಬುದ್ಧಿ, ಆ ಗಿಲ್ಲಿನ ಎಮ್ಮ ಟಚ್ ಮಾಡಕ್ ಹೋದಾಗ ಇವರೆಲ್ಲ ಮೊಣ್ ತಿಂತಿದ್ರ, ಆ ಚಿಕ್ಕ ಹುಡುಗಿ ಬಂದು ಅದನ್ನ ಕಾಪಾಡ್ತದೆ. ಹೊಡಿಬೇಡಿ ಅಂತ ಆ ಮಾನ್ಯತೆ ನಿಮ್ಗಿಲ್ವಲ್ಲ. ಆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಒಳಗಡೆ ಇವಳು ಒಂದು ದೊಡ್ಡ ಅಂದ್ರೆ ಏಜ್ ಅಲ್ಲಿ ಒಂದು ಗೌರವತಿನಲ್ಲಿ ದೊಡ್ಡವಳು ಅನಿಸ್ಕೊಂಡಾಳೆ. ನನ್ ಕೋಟಿ ಮಾತೆತ್ತಿದ್ರೆ ಸಿಮ್ಗಿದ್ಬಿಡು ಅಂತಾಳಲ್ಲ. ಏನ್ ಮಾಡ್ತಾಳ ಅವಳನ್ನ? ತುಳುನಾಡವ್ರು ಬಿಡ್ತಾರ ಅವಳನ್ನ? ಅವಳು ಈಚೆ ಕಡೆ ಬರ್ಲಿ ನೋಡೋಣ. ತುಳುನಾಡವ್ರು ಅವಳಿಗೆ ಮಾಡ್ತಾರ ಅಂತ ತಪ್ಪಲ್ವಾ ಅದು? ದಯವಿಟ್ಟು ಹೇಳ್ತಾ ಇದೀವಿ ಸರ್, ಇದನ್ನ ಕಿಚ್ಚ ಸುದೀಪ್ ಅವ್ರಿಗೆ ತಲುಪಿಸಿ. ಅವಳು ಒಂದು ಫಿಲಮ್ ಮಾಡೋರ್ನು ಸುಧಾ ಅವಳು ಅಲ್ಗಳಿತಾಳೆ. ಅವಳನ್ನ ಮಕ್ಕೊಡ್ದು ಆಚಕಾಕಿ.